ಹೆಸರು ನಾಗನಗೌಡ ಅಂತ, ಹೊಳೆಸಿರಿಗೆರೆ ನಮ್ಮದು, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಸುಮಾರು ಈಗ ಈ ತೋಟ ಒಂದು ಸ್ವಲ್ಪ ರೋಗದಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇರ್ತಿದ್ದು ನಮ್ಮದು ಅಡಿಕೆ ತೋಟದಲ್ಲಿ. ಇದು ಏನು ಮಾಡಬೇಕು ಅಂತಂದೊಂದು ಸ್ವಲ್ಪ ಚಿಂತೆ ಒಳಗಾಗಿದ್ವಿ. ಆದರೆ ಈ ಅರೇಕೆ ಕಿಂಗ್ ಮಾರ್ಸ್ ಕೇರ್ ಕಂಪ್ನಿದು ಐತಲ್ಲ, ಅದನ್ನು ತಗೊಂಬಂದು ಒಬ್ಬ ಶ್ರೀನಿವಾಸ್ ಸರ್ ಅಂತಂದು ಅವ್ರು ತಗೊಂಬಂದು ಕೊಟ್ರಿ, ಇದನ್ನ ಹಾಕಿ ನೋಡ್ರಿ ನಿಮಗೆ ಗೊತ್ತಾಗತ್ತೆ ರಿಸಲ್ಟ್ ಅಂತಂದು. ಸುಮಾರು ಎಲ್ಲ ರೋಗಗಳಿಂದ ಮುಕ್ತ ಆಗ್ತಾಯಿದೆ ಗಿಡಗಳು. ಆಮೇಲೆ ಹಳ್ಳು ಹೋದ್ರದು, ಆಮೇಲೆ ಅಂಟು ಹುಡುಕ್ ಬರೋದು, ಅವೆಲ್ಲವೂ ಕಂಟ್ರೋಲಿಂಗ್ ಬರ್ತಾ ಇದಾವೆ ಅಡಿಕೆ. ಆಮೇಲೆ ಕಿರ್ಗಣ್ಣಿ ಬೀಳ್ತೈತೆ ಅಡಿಕೆ, ಕ್ರಾಸ್ ಗಣ್ಣು ಆಗ್ತತ್ತಲ್ಲ, ಆ ಕ್ರಾಸ್ ಗಣ್ಣು ಕೂಡ ಹೋಗ್ತಾ ಐತಿ. ಸುಳಿ ರೋಗ, ಹುಳೆ ರೋಗ ಎಲ್ಲ ಪ್ರತಿಯೊಂದು ಕೂಡ ಇದು ಆಟೋಮೆಟಿಕ್ಲಿ ಕಂಟ್ರೋಲ್ ಆಗ್ತಾ ಬರ್ತಾ ಇದೆ. ಮತ್ತು ಹಸಿರಾಗಿ ಕೂಡ ಚೆನ್ನಾಗಿದೆ ತೋಟ. ಇದು ಕಂಪ್ನಿ ಯಾವ ಥರ ನಮಗೆ ಗೊತ್ತಾಯಿತು ಅಂದರೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕಾರ ಇದು ಗೊತ್ತಾಯಿತು. ಇದರಿಂದ ಕಂಪ್ನಿಗೆ ಫೋನ್ ಮಾಡಿದ್ವಿ. ಕಂಪ್ನಿಯಿಂದ ಮತ್ತೆ ಆಮೇಲೆ ಅವ್ರು ಫೋನ್ ಮಾಡಿ ರಿಟರ್ನ್ ಮಾಡಿ ಕೇಳಿದ್ವಿ, ಈ ಥರ ಆಗ್ತತಿ ಏನು ಮಾಡೋದ್ರಿ? ಇಲ್ಲ, ಈ ಥರ ಒಂದು ಕಿಟ್ಗಳು ಹಾಕ್ರಿ, ಎಲ್ಲ ಸರಿ ಆಗ್ತದೆ ಕೂಡ ಅಂತಂದು ಹೇಳಿದರು. ಆಮೇಲೆ ಈ ಕ್ರಾಸ್ ಗಣ್ಣಾಗೋದಲ್ಲಿ, ಕುಳಿಯರೋ ಅಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಸರಿ ಆಗ್ತದೆ. ಆಮೇಲೆ ಗರಿಗಳೆಲ್ಲ ಜೋತ್ ಬೀಳ್ತಾ ಇತ್ತು, ಆ ಗರಿಗಳು ಜೋತ್ ಬೀಳೋದೆಲ್ಲ ಕಂಟ್ರೋಲಿಗೆ ಬಂದೈತಿ. ಕಂಪ್ನಿಯಿಂದ ಯಾರಾದರೂ ಫೀಲ್ಡ್ ಆಫೀಸರ್ ಆದ್ರೆ ಕಳಿಸ್ರಿ ಅಂತ ಅಂದ್ವಿ ನಾವು ಯೂಟ್ಯೂಬ್ ಚೆಕ್ ಮಾಡಿದಾಗ. ಆಮೇಲೆ ತಿರುಗ ಮಾಡಿ ಅವ್ರನ್ನ ಫೀಲ್ಡಿಗೆ ಕಳಿಸಿದ್ರು. ಅವ್ರ ಫೀಲ್ಡಿಗೆ ಕಳಿಸಿ, ಇಲ್ಲ ನೀವು ಒಂದು ಎಕರೆಗಾಗಿ ಚೆಕ್ ಮಾಡಿರಿ ಇದನ್ನು, ಮುಂದೆ ನೀವೇ ನೋಡ್ಕೊಂತ ಅಂದ್ರೆ ನಾವು ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಪೂರ್ತಿ ಒಂದು 7 ಎಕರೆ ಆಗ್ತದೆ ನಮ್ಮದು. ಆ 7 ಎಕರೆಗೆ ಕೂಡ ಅಷ್ಟು ಕಿಟ್ಗಳು ತಂದು ಹಾಕಿದೆ. ಈಗ ಯಾಕೆ ಇದನ್ನ ವಿಡಿಯೋ ಮಾಡ್ತದೆ ಅಂತಂದರೆ, ಎಲ್ಲರಿಗೂ ಬೇರೆಯವ್ರಿಗೂ ಒಳ್ಳೇದಾಗಲಿ ಇದರಿಂದ. ಯಾಕಂದರೆ ಈ ಕಿಟ್ ಹಾಕಿ ಮೇಲೆ ನಾನು ನಿಜವಾಗ್ಲೂ ಬೇರೆ ಬೇರೆ ಕಂಪ್ನಿಗಳೆಲ್ಲ ಭಾಳ ತಂದು ಯೂಸ್ ಮಾಡಿದ್ದೀನಿ, ಆದರೆ ಅದರಿಂದ ಯಾವುದು ಕೂಡ ನಮಗೆ ರಿಸಲ್ಟ್ ಬಂದಿಲ್ಲ. ಈಗ ಕಂಪ್ನಿಯಿಂದ ಐತಲ್ಲ ಭಾಳ ರಿಸಲ್ಟ್ ಬಂದಿದೆ. ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು ಎಲ್ಲ ಪ್ರತಿಯೊಬ್ಬರು ಅಡಿಕೆ ತೋಟದವ್ರು ಇದಾರಲ್ಲ, ಪ್ರತಿಯೊಬ್ಬರು ಉಪಯೋಗಿಸ್ರಿ ಇದನ್ನು. ಯಾಕಂದರೆ ಇದರಂಥ ಪಕ್ಕ ರಿಸಲ್ಟ್ ಯಾವುದಿಲ್ಲ. ಆಮೇಲೆ ಇದೆಲ್ಲ ಈಸಿ ಮೆಥಡ್, ಎಲ್ಲ ಲಿಕ್ವಿಡ್ನಲ್ಲಿ ಇರೋದ್ರಿಂದ ಆರಾಮವಾಗಿ ನೀರಿನಲ್ಲಿ ಬೆರೆಸ್ಕೊಂಡು ಗಿಡ ಸುತ್ತಲ ಆಗ್ತಾವೆ. ಕೂಲಿ ಆಳಿನ ಖರ್ಚುಗಳು ಕಡಿಮೆ ಆಗ್ತತಿ, ಎಲ್ಲ ಕಡಿಮೆ ಆಗ್ತತಿ. ಗೊಬ್ಬರ ಅದನ್ನ ಹಾಕು ಇದನ್ನ ಹಾಕೋ ಅನ್ನೋ ಟೆನ್ಷನ್ ಇರಲ್ಲ, ಏನಿರಲ್ಲ, ಫ್ರೀಯಾಗಿ ಆರಾಮ ಮಾಡ್ಬೋದು. ಆಮೇಲೆ ತೋಟನೂ ಚೆನ್ನಾಗಿರ್ತೈತಿ. ಎಲ್ಲದಕ್ಕೂ ಎಲ್ಲರಿಗೂ ಇದನ್ನ ಹೇಳಿ ಈ ಕಂಪ್ನಿಗೂ ಕೂಡ ಕೃತಜ್ಞತೆಯನ್ನು ನಾನು ಹೇಳ್ತಾ ಇದ್ದೇನೆ.